ದೇವರಾಜ ಅರಸು ಅವರ ದಾಖಲೆ ಮುರಿದ ತಕ್ಷಣ ಹೆಸರು ಉಳಿಯಲ್ಲ, ಇರೋಷ್ಟು ದಿನ ಏನು ಮಾಡ್ತೀರಿ ಅದೇ ಮುಖ್ಯ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನು ತೀವ್ರವಾಗಿ ಟೀಕಿಸಿರ್ತಕ್ಕಂಥ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಇದು ಅತ್ಯಂತ ಕೆಟ್ಟ ಸರ್ಕಾರ ಅಂತ ಹೇಳಿದ್ದಾರೆ. ನಿಮ್ಮ ಬೆನ್ನು ನೀವೇ ತಟ್ಕೊಳ್ಬಹುದು, ಆದರೆ ಒಪ್ಪೋರು ಯಾರೂ ಇಲ್ಲ, ಗ್ರೌಂಡ್ ರಿಯಾಲಿಟಿ ಬೇರೆಯೇ ಇದೆ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷವನ್ನು ಸಂಘಟಿಸೋಕೆ ದೀಪಾವಳಿ ನಂತರ ಕಾರ್ಯಾರಂಭ ಮಾಡ್ತೇವೆ, ಕೃಷಿಕರಿಗೆ ಒತ್ತಾಸೆಯಾಗಿ ನಿಲ್ತೇವೆ, ಈ ಕುರಿತಂತೆ ಸಭೆ ನಡೆಸಿ ಸುದೀರ್ಘ ಚರ್ಚೆ ನಡೆಸಿದ್ದೇವೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ದೇವರಾಜ ಅರಸು ಅವರ ದಾಖಲೆ ಮುರಿದ ತಕ್ಷಣ ಹೆಸರು ಉಳಿಯಲ್ಲ ಸಿದ್ದರಾಮಯ್ಯನವರೇ. ನೀವು ಇರೋಷ್ಟು ದಿವಸ ಏನು ಮಾಡಿದ್ರಿ ಅನ್ನೋದು ಉಳಿಯೋದು. ಈಗೇನೋ 4 ಜನ ಅದೇಂಥದ್ದು 2000 ಫ್ರೀ ಬಸ್ಸು ಸಿಕ್ತು ಅಂತೇಳಿ ಯಾರಾದರೂ ಪಾಪ ಮುಗ್ಧ ಜನ ಮಾತಾಡ್ಬೋದು. ಆದರೆ ಶಾಶ್ವತವಾದ ಕೆಲಸಗಳು ಎಷ್ಟರ ಮಟ್ಟಿಗೆ ನೀವು ಮಾಡಿದ್ದೀರಿ ಅಂತಕ್ಕಂಥ ಪ್ರಶ್ನೆ ಈಗಾಗಲೇ ಶುರುವಾಗಿದೆಯಲ್ಲ ಬೆಂಗಳೂರು ನಗರದಲ್ಲಿ. ಯಾವುದಕ್ಕೂ ಉತ್ತರ ಕೊಡೋ ಶಕ್ತಿ ನಿಮಗಿಲ್ಲ. ಮೊನ್ನೆ ಒಬ್ಬ ಇವರು ಹೇಳ್ತಾರೆ, ಕೈಗಾರಿಕೋದ್ಯಮಿ, ಸರ್ ನಮಗೆ ತಮಿಳುನಾಡಿನಲ್ಲಿ ಅಲ್ಲೆಲ್ಲೋ ಆಂಧ್ರ ಪ್ರದೇಶದಲ್ಲಿ ಸಬ್ಸಿಡಿ ಕೊಡ್ತೀವಿ ಬನ್ನಿ ಅಂತಾರೆ, ನೀವಿಲ್ಲೇನು ನಮಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇಲ್ಲ ಅಂತ. ಅಲ್ಲಿ ಕೊಡ್ತಾರೆ ಅಂದ್ರೆ ಅಲ್ಲೇ ಹೋಗಿರಿ, ಇಲ್ಲಿ ಹಾಕಿದ್ದೀರಿ ಅಂತ ಲಘುವಾಗಿ ಮಾತನಾಡಿದ್ರೆ ಯಾರು ನಿಮ್ಮನ್ನು ನಂಬ್ತಾರೆ? ಅದರಿಂದ ತಿತ್ಕೊಳ್ಳಿ, ಇನ್ನು 2.5 ವರ್ಷ ಇದೆ, ನೀವು ತಿಳ್ಕೊಂಡಿರ್ಬೋದು. ಆ ದುಡ್ಡು ಏನು ಅಪಮಾರ್ಗದಲ್ಲಿ ಮಾಡಿದಿರಲ್ಲ, ಅದೇ ಮತ್ತೆ ಇನ್ನೂ ಒಂದು ಬಾರಿ 2 ಬಾರಿ ಇನ್ನೂ 10 ವರ್ಷ 15 ವರ್ಷ ಬರ್ತೀವಿ ಅಂತ ಹೇಳಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಮುಂದಿನ ಚುನಾವಣೆ ಯಾವ ಮಟ್ಟಿಗೆ ತಗೊಂಡೋಗ್ತಾರೆ ಅಂತಕ್ಕಂಥದ್ದನ್ನು ಅಟ್ಲೀಸ್ಟ್ ಕೂತ್ಕೊಂಡು ಕಾಮಾಗಿ ಚರ್ಚೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇದ್ಯಾವುದೋ ಚರ್ಚೆ ಮಾಡ್ತಿರಲ್ಲ, ಮುಖ್ಯಮಂತ್ರಿ ಸ್ಥಾನ ನವಂಬರಿಗೆ ಬರ್ತದೋ ಡಿಸೆಂಬರಿಗೆ ಬರ್ತದೋ ಅದೆಲ್ಲ ಆಮೇಲೆ ಬರೋದು ಬಂದ್ಕೊಳ್ಳಿ. ಆದರೆ ಪರ್ಮನೆಂಟಾಗಿ ನೀವು ಹೋಗ್ತಿರಲ್ಲ, ಜನ ತೀರ್ಮಾನ ತಗೋತಾರಲ್ಲ, ಅದು ಆಗ ಡ್ಯಾಮೇಜ್ಗಿಂತ ಮುಂಚೆ ಸರಿಪಡಿಸ್ಕೊಳ್ಳೋಕ್ಕಾದರೂ ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಇವೆಲ್ಲ ಅಧಿಕಾರ ಹಸ್ತಾಂತರ ಆಮೇಲೆ ಮಾಡ್ಕೊಳ್ಳಿ. ನಾನು ಅದು ಯಾವುದ್ರ ಬಗ್ಗೆನೂ ಇಂಪಾರ್ಟೆನ್ಸ್ ಕೊಡಲ್ಲ, ಅದರ ಅವಶ್ಯಕತೆ ಇಲ್ಲ ನಮಗೆ. ಅದರಿಂದ ಇವತ್ತು ಇದನ್ನೆಲ್ಲವನ್ನು ನಾನೇನು ನೋಡ್ತಾ ಇದ್ದೀನಿ, ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಈಗಲೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇನು ಆ ದುರಾಂಕಾರದಲ್ಲಿದ್ದೀರಿ, ಆ ದುರಾಂಕಾರ ಸ್ವಲ್ಪ ಇಳಿರಿ ನೆಲಕ್ಕೆ. ಆಕಾಶದಲ್ಲೇ ಇದ್ರೂ ಗೊತ್ತಾಗಲ್ಲ, ಸ್ವಲ್ಪ ನೆಲಕ್ಕೆ ಇಳಿದು ಓಡಾಡಿದ್ರೆ ಜನಗಳ ಮಧ್ಯದಲ್ಲಿ ಆಗ ನಿಜವಾದ ಇದು ಗೊತ್ತಾಗ್ತದೆ. ಎಷ್ಟು ಜನ ಮಂತ್ರಿಗಳು ಎಷ್ಟು ದಿವಸ ನಿಮ್ಮ ಕ್ಷೇತ್ರಗಳಿಗೆ ಹೋಗಿದ್ದೀರಿ? ಎಷ್ಟು ದಿವಸ ಹೋಗಿ ಜನಗಳ ಜೊತೆಲಿ ಕಷ್ಟ ಸುಖ ಕೇಳಿದ್ದೀರಿ? ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಅಷ್ಟು ಸುಲಭ ಇಲ್ಲ, ನೀವು ತಿಳ್ಕೊಂಡಿರ್ಬೋದು. JDS ಇನ್ನೂ ನಾವು ಜನಗಳ ಜೊತೆಯಲ್ಲಿ ಈ ವಿಶ್ವಾಸದಲ್ಲಿ ನಾವೇನು ಬಂದಿದ್ದೇವೆ, ನಮ್ಮನ್ನೇ ನೀವೇನು ಅಷ್ಟು ಸುಲಭವಾಗಿ ನಾಶ ಮಾಡಲಿಕ್ಕೂ ಏನಾಗೋದಿಲ್ಲ. ಇವತ್ತು ಮೈತ್ರಿಯ ಒಂದು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇರತಕ್ಕಂಥ ಉದ್ದೇಶವೇ ಈ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆ ಸರಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಮೈತ್ರಿನಲ್ಲಿ ಮುಂದುವರೆದಿದ್ದೀವಿ. ಯಾವುದೇ ಕಾರಣಕ್ಕೂ ಇಂಥ ಕೆಟ್ಟ ಸರ್ಕಾರ ನೀವು ಬೆನ್ತಟ್ಕೋಬಹುದು. ನೀವು ಬೆನ್ತಟ್ಟ ತಕ್ಷಣ ನೀವು ಮಾಡಿದ್ದೆಲ್ಲ ಸರಿಯಾಗಿದೆ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು. ಆದರೆ ಇರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿನೇ ಬೇರೆ. ಅದರಿಂದ ನಮ್ಮ ಪಕ್ಷ ಈಗಾಗಲೇ ನಿನ್ನೆ ಒಂದು ಸುದೀರ್ಘವಾದ ಸಭೆ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ಇವತ್ತು ಯಾವ ರೀತಿ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ಸುದೀರ್ಘವಾಗಿ ನಿನ್ನೆ ಚರ್ಚೆ ಮಾಡಿದ್ದೇವೆ. ನಾನು ಸಹ ಇನ್ನೊಂದು 15 ದಿವಸಗಳ ನಂತರ, ದೀಪಾವಳಿ ನಂತರ